ನಮಸ್ತೆ ಮಕ್ಕಳೇ. ಈ ದಿನ ನಾವು ಸೆಕೆಂಡ್ ಲ್ಯಾಂಗ್ವೇಜ್ ಇಂಗ್ಲಿಷ್ ಎಕ್ಸಾಮ್ ಅಲ್ಲಿ ಹೇಗೆ ಸುಲಭವಾಗಿ ಪಾಸಿಂಗ್ ಪ್ಯಾಕೇಜ್ ಮಾಡ್ಕೊಳ್ಬಹುದು ಮತ್ತು ಸುಲಭವಾಗಿ ಸ್ಕೋರಿಂಗ್ ಮಾಡಬಹುದು ಅನ್ನೋದನ್ನ ಈ ಒಂದು ವಿಡಿಯೋದಲ್ಲಿ ನೋಡಕ್ಕಿದ್ದೀವಿ. ಇಟ್ಸ್ ಆಲ್ ಅಬೌಟ್ ಕ್ರಿಯೇಟಿವ್ ರೈಟಿಂಗ್. ಇನ್ ಕ್ರಿಯೇಟಿವ್ ರೈಟಿಂಗ್ ವಿ ಹ್ಯಾವ್ ಪ್ರೊಫೈಲ್ ರೈಟಿಂಗ್, ಸ್ಟೋರಿ ಡೆವಲಪ್ಮೆಂಟ್, ಪಿಕ್ಚರ್ ಡಿಸ್ಕ್ರಿಪ್ಷನ್, ಎಸ್ಸೆ, ಲೆಟರ್ ರೈಟಿಂಗ್. ಪ್ರೊಫೈಲ್ ರೈಟಿಂಗ್ ಇದು 3 ಮಾರ್ಕ್ಸ್ ಕ್ವೆಶ್ಚನ್ ಆಗಿರುತ್ತೆ. ಮೇನ್ 7, ಕ್ವೆಶ್ಚನ್ ನಂಬರ್ 31. ಇಲ್ಲಿ ಪ್ರೊಫೈಲ್ ರೈಟಿಂಗ್ ಇದೆ. ಇದು ಒಂದು ಕ್ಲೂ ಕೊಟ್ಟಿರ್ತಾರೆ. ಗಿವನ್ ಬಿಲೋ ಇಸ್ ಅ ಪ್ರೊಫೈಲ್. ರೈಟ್ ಅ ಪ್ಯಾರಾಗ್ರಾಫ್ ಯೂಸಿಂಗ್ ದ ಕ್ಲೂಸ್ ಗಿವನ್ ಬಿಲೋ. ಈ ಕ್ಲೂಸ್ ನ ಇಟ್ಕೊಂಡು ನಾವು ಸೆಂಟೆನ್ಸಸ್ ಫಾರ್ಮೇಶನ್ ಮಾಡಿಕೊಂಡು ಒಂದು ಪ್ಯಾರಾಗ್ರಾಫ್ ತರ ಬರೀಬೇಕು. ಇದಕ್ಕೆ ಒಂದು ಟೆಕ್ನಿಕ್ ನೋಡೋಣ ಹೇಗಿರುತ್ತೆ ಅಂತ. ಈಗ ಕ್ಲೂಸ್ ನ ಮಾತ್ರ ತಗೊಂಡಿದ್ದೀನಿ. ಈ ಸ್ಲೈಡ್ ನ ನೀವು ವಾಚ್ ಮಾಡ್ತು ಅಂದ್ರೆ, ವಿಡಿಯೋ ವಾಚ್ ಮಾಡುವಾಗ ಕೇರ್ಫುಲ್ ಆಗಿ ವಾಚ್ ಮಾಡ್ತು ಅಂದ್ರೆ ಹೇಗೆ ಸೆಂಟೆನ್ಸಸ್ ನ ಡೆವಲಪ್ ಆಗಿದೆ ಅಂತ ನೋಡಬಹುದು. ಲೆಟ್ ಸಿ ಹಿಯರ್. ಗಿವನ್ ಬಿಲೋ ಇಸ್ ಅ ಪ್ರೊಫೈಲ್. ಯಾರ್ದು? ಜಹಂಗೀರ್ ರತನ್ಜಿ ದಾದಾಬೋಯ್ ಟಾಟಾ ಇವರ ಪ್ರೊಫೈಲ್ ರೈಟಿಂಗ್ ಕೊಟ್ಟಿದ್ದಾರೆ. ನಾವು ಇಲ್ಲಿ ಏನ್ ಆಡ್ ಮಾಡಿದೀವಿ? ಗಿವನ್ ಬಿಲೋ ಇಸ್ ಅ ಪ್ರೊಫೈಲ್ ಆಫ್ ಅನ್ನೋ ವರ್ಡ್ ಆಡ್ ಮಾಡಿದೀವಿ ಮತ್ತು ಒಂದು ಫುಲ್ ಸ್ಟಾಪ್ ಇಟ್ಟಿದೀವಿ ಸೆಂಟೆನ್ಸ್ ಕಂಪ್ಲೀಟ್ ಆಗ್ಲಿಕ್ಕೆ. ನೆಕ್ಸ್ಟ್ ಕ್ಲೂ ಏನು? ಬಾರ್ನ್ ಜುಲೈ 29, 1904 ಅನ್ನೋ ಕ್ಲೂ ಇದೆ. ಇದನ್ನ ನಾವು ಸೆಂಟೆನ್ಸ್ ಆಗಿ ಮಾಡೋದಿದ್ರೆ, ಯಾರು ಬಾರ್ನ್? ಹಿ ವಾಸ್ ಬಾರ್ನ್. ಟಾಟಾ ವಾಸ್ ಬಾರ್ನ್. ಅವ್ರನ್ನ ಪ್ರೋನೌನ್ ಕೊಟ್ಟು ಹಿ ವಾಸ್ ಬಾರ್ನ್. ಈಗ ಮಧ್ಯದಲ್ಲಿ ನಮ್ಗೆ ಕ್ಯಾಪಿಟಲ್ ಲೆಟರ್ ಬೇಡ, ಆದ್ರಿಂದ ಅದನ್ನ ಸ್ಮಾಲ್ ಲೆಟರ್ ಮಾಡಬೇಕು. ವೆನ್ ವಾಸ್ ಹಿ ಬಾರ್ನ್? ಇನ್ ವಿಚ್ ಮಂತ್? ಜುಲೈ. ಇನ್ ಜುಲೈ. ಆನ್ ವಾಟ್ ಡೇಟ್? 29, 1904. ಇದೊಂದು ಸೆಂಟೆನ್ಸ್ ಕಂಪ್ಲೀಟ್ ಆಯ್ತು. ನೆಕ್ಸ್ಟ್ ಕ್ಲೂ. ಡೈಡ್ ನವೆಂಬರ್ 29, 1993. ಈಗ ಇದನ್ನ ಸೆಂಟೆನ್ಸ್ ಮಾಡೋಣ. ಹೂ ಡೈಡ್? ಹಿ ಡೈಡ್. ಡೈಡ್ ಡಿ ಕ್ಯಾಪಿಟಲ್ ಲೆಟರ್ ಆಗಬಾರ್ದು, ಇಟ್ ಮಸ್ಟ್ ಬಿಕಮ್ ಅ ಸ್ಮಾಲ್ ಲೆಟರ್. ಯಾವ ಮಂತ್ ಅಲ್ಲಿ? ಇನ್ ನವೆಂಬರ್. ಯಾವ ಡೇಟ್ ಅಲ್ಲಿ? ಆನ್ 29, 1993. ಫುಲ್ ಸ್ಟಾಪ್. ಕಂಪ್ಲೀಟ್ ಸೆಂಟೆನ್ಸ್ ಆಗಿವೆ. ನೋಡಿ, ಈ 3 ಕ್ಲೂಸ್ ಕಂಪ್ಲೀಟ್ ಸೆಂಟೆನ್ಸಸ್ ಆಗಿದೆ. ಸಣ್ಣ ಸಣ್ಣ ವರ್ಡ್ಸ್ ನಾವು ಆಡ್ ಮಾಡಿದೀವಿ ಸೆಂಟೆನ್ಸ್ ಕಂಪ್ಲೀಷನ್ಗೆ. ಬಟ್ ಬೇರೆ ಸ್ಪೆಲ್ಲಿಂಗ್ಸ್ ಎಲ್ಲ ನಮ್ಗೆ ಕ್ಲೂ ಅಲ್ಲೇ ಇರೋದ್ರಿಂದ ಅದನ್ನ ಬರೆಯುವಾಗ ಸ್ಪೆಲ್ಲಿಂಗ್ ಮಿಸ್ಟೇಕ್ಸ್ ಮಾಡೋದು ಬೇಡ. ನೆಕ್ಸ್ಟ್ ಕ್ಲೂ. ಎಜುಕೇಶನ್ ಇನ್ ಫ್ರಾನ್ಸ್, ಜಪಾನ್ ಅಂಡ್ ಇಂಗ್ಲೆಂಡ್. ಇದನ್ನ ಸೆಂಟೆನ್ಸ್ ಮಾಡುವ. ಯಾರ ಎಜುಕೇಶನ್? ಹಿಸ್ ಎಜುಕೇಶನ್. ಈ ಸ್ಮಾಲ್ ಲೆಟರ್ ಇರ್ಲಿ. ವಾಸ್ ಯಾಕೆಂದ್ರೆ ಮುಗ್ದೋಗಿದೆ, ಎಜುಕೇಶನ್ ಮುಗ್ದೋಗಿದೆ, ಪಾಸ್ಟ್ ಟೆನ್ಸ್. ವಾಸ್ ಇನ್ ಫ್ರಾನ್ಸ್, ಜಪಾನ್, ಇಂಗ್ಲೆಂಡ್. ಫುಲ್ ಸ್ಟಾಪ್. ಸೆಂಟೆನ್ಸ್ ಕಂಪ್ಲೀಟ್ ಆಗಿದೆ. ಜಪಾನ್, ಫ್ರಾನ್ಸ್, ಇಂಗ್ಲೆಂಡ್ ಬರಿಬೇಕಾದ್ರೆ ಸ್ಪೆಲ್ಲಿಂಗ್ ಮಿಸ್ಟೇಕ್ಸ್ ಮಾಡಬಾರ್ದು, ಯಾಕಂದ್ರೆ ಕ್ವೆಶ್ಚನ್ ಪೇಪರ್ಸ್ ಅಲ್ಲೇ ಇರುತ್ತೆ ಇವುಗಳು. ನೆಕ್ಸ್ಟ್ ಕ್ಲೂ. ಅಚೀವ್ಮೆಂಟ್. ಅಚೀವ್ಮೆಂಟ್ಸ್ ನ ಕೊಟ್ಟಿದ್ದಾರೆ. ಇದನ್ನ ನಾವು ಸೆಂಟೆನ್ಸ್ ಮಾಡೋಣ. ಓಕೆ, ಯಾರ ಅಚೀವ್ಮೆಂಟ್? ಅಚೀವ್ಮೆಂಟ್ ತುಂಬಾ ಇದೆ, ಬರೀ ಇಲ್ಲಿ ಅಚೀವ್ಮೆಂಟ್ ಅಂತ ಕೊಟ್ಟಿದ್ದಾರೆ. ಯಾರ ಅಚೀವ್ಮೆಂಟ್? ಹಿಸ್ ಅಚೀವ್ಮೆಂಟ್ಸ್. ಎ ಸ್ಮಾಲ್ ಲೆಟರ್ ಮಾಡ್ಕೊಳ್ಳುವ ಮತ್ತು ಅಚೀವ್ಮೆಂಟ್ಸ್ ಅಂತ ಎಸ್ ಹಾಕೊಳ್ಳೋಣ. ಆರ್. ಈಗಲೂ ಆ ಅಚೀವ್ಮೆಂಟ್ಸ್ ನಾವು ನೋಡ್ತಾ ಇದೀವಿ. ಇಂಡಿಯಾಸ್ ಫಸ್ಟ್ ಪೈಲಟ್. ಒಂದೇ ಅಲ್ಲ, ಫುಲ್ ಸ್ಟಾಪ್ ಇಡಕ್ಕಾಗಲ್ಲ, ಕಾಮಾ ಹಾಕೊಳ್ತಾ ಹೋಗೋಣ. ಚೇರ್ಮನ್ ಆಫ್ ಟಾಟಾ ಅಂಡ್ ಸನ್ಸ್ ಆಫ್ ಫಾರ್ 50 years, ಕಾಮಾ. ಲಾಂಚ್ಡ್ ಇಂಡಿಯಾಸ್ ಫಸ್ಟ್ ಇಂಟರ್ನ್ಯಾಷನಲ್ ಏರ್ಲೈನ್ಸ್. ಸೊ ಆ ಪ್ಯಾರಾಗ್ರಾಫ್ ನಾವು ಬರ್ಕೊಳ್ತಾ ಹೋಗ್ಬೋದು. ನೆಕ್ಸ್ಟ್ ಇಸ್ ಸ್ಟೋರಿ ಡೆವಲಪ್ಮೆಂಟ್. ಸ್ಟೋರಿ ಡೆವಲಪ್ಮೆಂಟ್ ಅಲ್ಲಿ 8th May, ಡೆವಲಪ್ ಅ ಸ್ಟೋರಿ ಯೂಸಿಂಗ್ ದ ಕ್ಲೂಸ್ ಗಿವನ್ ಬಿಲೋ. 3 ಮಾರ್ಕ್ಸ್ಗೆ ಇದೆ. ಕ್ವೆಶ್ಚನ್ ನಂಬರ್ 32.
ಪಾಯಿಂಟ್ಸ್ ಟು ಬೇರ್ ಇನ್ ಮೈಂಡ್. ನಾವು ಸ್ಟೋರಿ ಡೆವಲಪ್ ಮಾಡಬೇಕಾದ್ರೆ ಕಟ್ ಸ್ಟೋರೀಸ್ ಕೊಟ್ಟಿರ್ತಾರೆ, ಕ್ಲೂಸ್ ಕೊಟ್ಟಿರ್ತಾರೆ. ಅದನ್ನ ಯಾವ ಪಾಯಿಂಟ್ಸ್ ನ ಮೈಂಡ್ ಅಲ್ಲಿ ಇಟ್ಕೊಂಡ್ರೆ ನಾವು ಆ ಸ್ಟೋರಿ ಡೆವಲಪ್ ಮಾಡಬಹುದು. ಆಕ್ಸಿಲರಿ ಟು ಬಿ, ಯಾವ ಆಕ್ಸಿಲರಿ ಯೂಸ್ ಮಾಡಬೇಕು? ವಾಸ್ ಅಥವಾ ವರ್. ವಾಸ್ ಆದ್ರೆ ಸಿಂಗ್ಯುಲರ್, ವರ್ಗೆ ಪ್ಲೂರಲ್ ಇದ್ರೆ. ನೆಕ್ಸ್ಟ್ ಟೆನ್ಸ್ ಯೂಸ್ಡ್. ಸ್ಟೋರಿಯಲ್ಲಿ ಟೆನ್ಸ್ ಫಾರ್ಮ್, ಪಾಸ್ಟ್ ಟೆನ್ಸ್ ಮತ್ತು ಪಾಸ್ಟ್ ಕಂಟಿನ್ಯೂಸ್ ಇರುತ್ತವೆ. ಇಲ್ಲೊಂದು ಸ್ಟೋರಿ ಇದೆ, ಕಟ್ ಸ್ಟೋರಿ ಇದೆ, ಕ್ಲೂಸ್ ಇದಾವೆ. ಈ ಕ್ಲೂಸ್ ನ ಇಟ್ಕೊಂಡು ನಾವು ಸ್ಟೋರಿ ಡೆವಲಪ್ ಮಾಡಬೇಕು. ಇವುಗಳು ಡ್ಯಾಶ್ ಅಲ್ಲ, ಫಿಲ್ ಇನ್ ದ ಬ್ಲಾಂಕ್ಸ್ ಮಾಡಕ್ಕೆ, ಬಿಟ್ಟ ಸ್ಥಳ ತುಂಬಕ್ಕೆ ಇವುಗಳು ಡ್ಯಾಶ್ ಅಲ್ಲ. ಇವುಗಳು ಶಾರ್ಟ್ ಹೈಫನ್ಸ್. ಅದು ಕ್ಲೂಸ್ ನ ಸಪರೇಟ್ ಮಾಡಕ್ ಕೊಟ್ಟಿರುವಂತ ಹೈಫನ್ಸ್. ಕೆಲವು ಸಲ ಅದು ಡ್ಯಾಶ್ ಆಗಿ ಬಿಡುತ್ತೆ. ನಾವೇನ್ ತಿಳ್ಕೊಳ್ತೀವಿ? ಫಿಲ್ ಇನ್ ದ ಬ್ಲಾಂಕ್ಸ್ ಅಂತ ಹೇಳಿ ನಾವೇನ್ ಮಾಡ್ತೀವಿ? ಚಿಕ್ಕ ವರ್ಡ್ಸ್ ನ ಹಾಕಿ ತುಂಬಿಸ್ಬಿಡ್ತೀವಿ. ಓಕೆ, ಸೊ ಲೆಟ್ಸ್ ನಾಟ್ ಡೂ ದಟ್ ಒನ್. ಈ ಟೆಕ್ನಿಕ್ ನ ಟ್ರೈ ಮಾಡಿ ನೋಡುವ. ಓಕೆ, ಇಲ್ಲಿ ಕೆಲವೊಂದು ವಿಷಯನ ಈ ಸ್ಟೋರಿ ಒಳಗೆ ನೋಡ್ಬೇಕು. ಅ ಫಾಕ್ಸ್ ಅನ್ನೋ ವಿಷಯ ಇಲ್ಲಿ ಇರೋಂತ ವರ್ಡ್ಸ್ ವರ್ಬ್ಸ್. ಯಾಕಂದ್ರೆ ನಾವು ಆ ಮೈಂಡ್ ಅಲ್ಲಿ ಇಟ್ಕೋಬೇಕಾಗಿರೋದು ಏನನ್ನ? ಪಾಸ್ಟ್ ಟೆನ್ಸ್ ನ, ಪಾಸ್ಟ್ ಕಂಟಿನ್ಯೂಸ್ ನ ಮೈಂಡ್ ಅಲ್ಲಿ ಇಟ್ಕೋಬೇಕು ಅನ್ಕೊಂಡ್ವಿ. ಸೊ ಇಲ್ಲಿ ಇರೋದು ಪ್ರೆಸೆಂಟ್ ಟೆನ್ಸ್ ನೆಲ್ಲ ನಾವು ಸ್ಟ್ರೈಕ್ ಮಾಡ್ಕೊಂತಾ ಬರೋಣ. ಅಂದ್ರೆ ವರ್ಬ್ಸ್, ಕ್ರಿಯಾಪದಗಳೆಲ್ಲ ಸ್ಟ್ರೈಕ್ ಮಾಡೋಣ. ಇದು ಒಂದು ಆಗುತ್ತೆ. ವಿಶಸ್. ಹಿಮ್ಸೆಲ್ಫ್ ಅನ್ನೋದು ಯಾರು? ಫಾಕ್ಸ್. ಸೊ ಅವನು, ಫಾಕ್ಸ್ ಅನ್ನೋದು ಗಂಡು, ಮೇಲ್ ಆಗುತ್ತೆ. ನೆಕ್ಸ್ಟ್ ಫ್ಲಾಟರ್ಸ್. ಹಿಸ್. ಈ ಹಿಸ್ ಯಾರು? ಕ್ರೋ. ಈ ಡೀಟೇಲ್ಸ್ ನ ನಾವು ಈ ಒಂದು ಸ್ಟೋರಿ ಔಟ್ಲೈನ್ ಅಲ್ಲಿ ತಿಳ್ಕೊಳ್ತಾ ಇರ್ತೀವಿ. ಬೆಗ್ಸ್. ಇವೆಲ್ಲ ಕ್ರಿಯಾಪದಗಳು. ಓಕೆ, ಓಪನ್ಸ್, ಡ್ರಾಪ್. ಓಕೆ, ಲೆಟ್ಸ್ ಕಮ್ ಟು ದ ಔಟ್ಲೈನ್ ಸ್ಟೋರಿ. ಈಗ ಈ ಸ್ಟೋರಿಗೆ ಇಷ್ಟೆಲ್ಲ ನಾವು ಔಟ್ಲೈನ್ಸ್ ಅಂದ್ರೆ ಕ್ಲೂಸ್ ಇದೆ. ಈ ಕ್ಲೂಸ್ ನ ಇಟ್ಕೊಂಡು ನಾವು ಸೆಂಟೆನ್ಸ್ ಫಾರ್ಮೇಶನ್ ಮಾಡಬೇಕು. ನೋಡೋಣ ಹೇಗೆ ಸೆಂಟೆನ್ಸ್ ಫಾರ್ಮೇಶನ್ ಮಾಡೋದು ಅಂತ. ಅ ಫಾಕ್ಸ್ ವೆಂಟ್ ಇನ್ ಸರ್ಚ್ ಆಫ್ ಫುಡ್. ಪಾಸ್ಟ್ ಟೆನ್ಸ್ ಯೂಸ್ ಮಾಡಿದೀವಿ. ನೆಕ್ಸ್ಟ್, ಯಾರು ಸೀಸ್ ಅ ಕ್ರೋ? ಫಾಕ್ಸ್. ವೆಂಟ್ ಅಂತ ಪಾಸ್ಟ್ ಟೆನ್ಸ್ ಇದೆ, ಹಾಗಾದ್ರೆ ಸೀಸ್ ಏನಾಗುತ್ತೆ? ಸಾ ಆಗುತ್ತೆ. He saw a crow with a piece of meat. Next, wishes ಇದೆ. ಯಾರು wishes? wishes ಏನಾಗುತ್ತೆ? wished ಆಗುತ್ತೆ. He wished to get it for himself. Okay. Flatters the crow's beauty. ಯಾರು flatters the crow beauty? Yes. So he flattered the crow's beauty and his melodious voice. Next, begs him to sing. Yaru begs him? The fox. Begs, past tense alli enirutte? Beg. Him to sing. Full stop. Foolish crow. Yava foolish crow namge ಪರಿಚಯ ಇದೆಯಾ? Yes. The foolish crow. Opens ಗೆ past tense ಏನು? Opened. Its beak to caw. The piece of meat. The ಇಲ್ಲಿ full stop ಆದ್ಮೇಲೆ the ಬರುತ್ತೆ. ಸೊ ಅಲ್ಲಿ ನಾವು ಕ್ಯಾಪಿಟಲ್ ಲೆಟರ್ ನ ಯೂಸ್ ಮಾಡಬೇಕಾಗತ್ತೆ, ಬಿಗ್ ಲೆಟರ್ ನ ಯೂಸ್ ಮಾಡಬೇಕು. The piece of meat. Drops ಗೆ past tense ಏನು? Drop. To the ground. The fox gobble. ಇಲ್ಲಿ ಟಿ ಸ್ಮಾಲ್ ಲೆಟರ್ ಇದೆ, ಸೆಂಟೆನ್ಸ್ ಬಿಗಿನಿಂಗ್ ಆಗಿರೋದಕ್ಕೆ ನಾವು ಕ್ಯಾಪಿಟಲ್ ಲೆಟರ್ ನ ಬಳಸ್ತೀವಿ. ದ ಫಾಕ್ಸ್ ಗಾಬಲ್ಡ್. ಗಾಬಲ್ ಗೆ ಪಾಸ್ಟ್ ಟೆನ್ಸ್ ಏನು? ಗಾಬಲ್ಡ್ ಇಟ್. ಸೊ ಈ ಸ್ಟೋರಿ ಹೀಗೆ ಪಾಸ್ಟ್ ಟೆನ್ಸ್ ನ ಯೂಸ್ ಮಾಡಿ ಮತ್ತೆ ಪ್ರೊನೌನ್ಸ್ ನ ಯೂಸ್ ಮಾಡೋ ಮೂಲಕ ಇದೊಂದು ಸ್ಟೋರಿ ಕಂಪ್ಲೀಟ್ ಆಗಿದೆ. ಇದಕ್ಕೆ 3 marks ಇದೆ. Okay, let us see the 9th main. Study the picture given below. ಇದನ್ನು 3 marks ಇದೆ. Write a description or an account
of what the picture suggests to you in paragraph. ಈಗ ಇಲ್ಲಿನೂ ನಾವು ಪಾಯಿಂಟ್ಸ್ ಟು ಬೇರ್ ಇನ್ ಮೈಂಡ್ ಇದೆ. ಕೆಲವು ಪಾಯಿಂಟ್ಸ್ ನಾವು ನೋಟ್ ಮಾಡ್ಕೊಳ್ಳೋಣ. ಟೆನ್ಸ್ ಯೂಸ್ಡ್ ಯಾವುದು? ಪ್ರೆಸೆಂಟ್ ಮತ್ತು ಪ್ರೆಸೆಂಟ್ ಕಂಟಿನ್ಯೂಸ್. ಯಾಕೆ ಈ ಪ್ರೆಸೆಂಟ್ ಮತ್ತು ಪ್ರೆಸೆಂಟ್ ಕಂಟಿನ್ಯೂಸ್ ಯೂಸ್ ಮಾಡ್ತೀವಿ ಅಂದ್ರೆ ಆಗ ನಾವು ಆ ಒಂದು ಪಿಕ್ಚರ್ನ ನೋಡ್ತಾ ಇರ್ತೀವಿ. ಆದ್ರಿಂದ ಅದು ಪ್ರೆಸೆಂಟ್ ಮತ್ತು ಪ್ರೆಸೆಂಟ್ ಕಂಟಿನ್ಯೂಸ್ ಯೂಸ್ ಮಾಡೋದು. ನೆಕ್ಸ್ಟ್ ಇಸ್ ಆಕ್ಸಿಲರೀಸ್. ಯಾವ ಆಕ್ಸಿಲರೀಸ್ ಯೂಸ್ ಮಾಡ್ತೀವಿ? ಈಸ್ ಮತ್ತು ಆರ್ ಯೂಸ್ ಮಾಡ್ತೀವಿ. ಬಿ ಫಾರ್ಮ್ ಯಾವುದು? ಬಿ ಫಾರ್ಮ್ ಪ್ಲಸ್ ಡೂಯಿಂಗ್ ಯೂಸ್ ಮಾಡಬಹುದು, ಯಾಕಂದ್ರೆ ಪ್ರೆಸೆಂಟ್ ಕಂಟಿನ್ಯೂಸ್ ಆಗಿರೋದಕ್ಕೆ. ಆಸ್ಕ್ ದ ಕ್ವೆಶ್ಚನ್ ವಾಟ್ ಡೂಯಿಂಗ್. ಆ ಪಿಕ್ಚರ್ ನ ನೋಡಿ ನಾವು ಒಂದಷ್ಟು ಕ್ವೆಶನ್ಸ್ ನ ಕೇಳ್ತು ಅಂದ್ರೆ ನಮಗೆ ಅದೇ ಉತ್ತರ ಆಗಿರುತ್ತೆ. ಲೆಟ್ಸ್ ಟ್ರೈ ಒನ್ ಪಿಕ್ಚರ್. ಹಿಯರ್ ಇಸ್ ಅ ಪಿಕ್ಚರ್ ಅಂಡ್ ಹಿಯರ್ ಆರ್ ಫ್ಯೂ ಕ್ವೆಶನ್ಸ್. ಈ ಪಿಕ್ಚರ್ ನಮಗೆ ಪ್ರಿಪರೇಟರಿ ಎಕ್ಸಾಮ್ಗೆ ಬಂದಿತ್ತು. ಅದೇ ಪಿಕ್ಚರ್ ನ ಇಲ್ಲಿ ವಾಚ್ ಮಾಡ್ತಾ ಇದ್ದೀರಾ. ವಾಟ್ ಈಸ್ ದ ಪಿಕ್ಚರ್ ಅಬೌಟ್? ಕ್ವೆಶನ್ ನಾವು ಕೇಳ್ಕೊಳ್ಳೋಣ ಮನ್ಸಲ್ಲಿ. ಇದೆಲ್ಲ ಬರೀಬೇಕಾಗಿಲ್ಲ. The picture is about school garden. Who can you see? I can see 4 children. How many boys and girls? Boys are 2 and girls are 2. What are they doing? They are working. What are they working? They are planting and watering. Do you work in the garden? Yes, I too work in the garden. ಈ ತರ ನಮ್ಮ ಪಿಕ್ಚರ್ ಕೊಟ್ಟಿರುವಂತ ಪಿಕ್ಚರ್ ಮೇಲೆ ನಾವು ಒಂದಷ್ಟು ಕ್ವೆಶನ್ ನ ಪೋಸ್ಟ್ ಮಾಡಿದ್ರೆ ನಮ್ಗೆ ಸಿಗುವಂತ ಆನ್ಸರೇ ಒಂದು ಪ್ಯಾರಾಗ್ರಾಫ್ ಆಗಿ ಬರೀಬಹುದು. ರೈಟ್, ಲೆಟ್ಸ್ ಗೋ ಟು ಲೆಟರ್ ರೈಟಿಂಗ್. ಇದು 5 ಮಾರ್ಕ್ಸ್. ಇದು ಒಂದು ಮಸ್ತು ಬೋನಸ್ ಮಾರ್ಕ್ಸ್ ತರಾನೇ, ಲಕ್ಕಿ ಡಿಪ್ ತರ ಇದು ಲೆಟರ್ ರೈಟಿಂಗ್. ಓಕೆ, ಲೆಟ್ಸ್ ಸಿ. ಲಾಸ್ಟ್ ಮೇನ್, 14th ಮೇನ್, write a letter using the information given below. 5 ಮಾರ್ಕ್ಸ್ ಗೆ ಇದೆ. ಇಲ್ಲಿ ಈ ಲೆಟರ್ ರೈಟಿಂಗ್ ಕ್ವೆಶ್ಚನ್ ಈ ತರ ಇದೆ. ಇಮ್ಯಾಜಿನ್ ಯು ಆರ್ ಶಶಾಂಕ್, ಶಮಿತಾ, 10th ಸ್ಟ್ಯಾಂಡರ್ಡ್, ಸ್ಟಡಿಯಿಂಗ್ ಇನ್ ಗವರ್ಮೆಂಟ್ ಹೈಸ್ಕೂಲ್, ವಿದ್ಯಾನಗರ್, ಉಡುಪಿ. Write a letter to your father about your progress in studies. Or ಆಪ್ಷನ್ ಇದೆ, write a letter to the manager, KSRTC, requesting him to provide more buses to your village. ಈಗ ನಮ್ಗೆ ಯಾವುದು ಈಸಿ ಅಂತ ನೋಡೋಣ. ಅಫ್ಕೋರ್ಸ್ ನಿಮ್ಗೆ ಲ್ಯಾಂಗ್ವೇಜ್ ಚೆನ್ನಾಗಿತ್ತು ಅಂದ್ರೆ ಫಾದರ್ಗೆ ಲೆಟರ್ ಬರೀಬಹುದು. ತುಂಬಾ ಲ್ಯಾಂಗ್ವೇಜ್ ಫಂಕ್ಷನ್ಸ್ ಯೂಸ್ ಮಾಡಬೇಕಾಗತ್ತೆ ಪರ್ಸನಲ್ ಲೆಟರ್ಗೆ. ಆದ್ರೆ ಈ ಅಫಿಷಿಯಲ್ ಲೆಟರ್ಗೆ, ಮ್ಯಾನೇಜರ್ ಅಂತ ಬರುವಂತ ಅಫಿಷಿಯಲ್ ಲೆಟರ್ಗೆ ಹೆಚ್ಚಾಗಿ ನೀವು ಲ್ಯಾಂಗ್ವೇಜ್ ಫಂಕ್ಷನ್ಸ್ ನ, ಲ್ಯಾಂಗ್ವೇಜಸ್ ನ ಯೂಸ್ ಮಾಡೋ ಅವಶ್ಯಕತೆ ಇಲ್ಲ. ಫಾರ್ಮ್ಯಾಟ್ ಯೂಸ್ ಮಾಡಕ್ಕೆ ಕಲಿಬೇಕಾಗತ್ತೆ. ಲೆಟ್ಸ್ ಸಿ. ಇದನ್ನ ಅವಾಯ್ಡ್ ಮಾಡೋಣ ಸೊ ದಟ್ 5 ಮಾರ್ಕ್ಸ್ ಈಸಿಯಾಗಿ ನಾವು ತಗೊಳ್ಬಹುದು. ಅದನ್ನ ಅವಾಯ್ಡ್ ಮಾಡಿ ಈ ಲೆಟರ್ ಫಾರ್ಮ್ಯಾಟ್ ನ ತಗೊಳ್ಳೋಣ. ಇದಕ್ಕೆ ಲೆಟರ್ ಫಾರ್ಮ್ಯಾಟ್ ಇದೆ, ಅದು ಸ್ವಲ್ಪ ಈಸಿ ಆಗಿದೆ. ಆನ್ ಪ್ರಾಕ್ಟೀಸ್ ಯು ಕ್ಯಾನ್ ಮೇಕ್ ಇಟ್ ಪರ್ಫೆಕ್ಟ್. ಲೆಟ್ಸ್ ಸಿ. ದಿಸ್ ಇಸ್ ದ ಲೆಟರ್ ಫಾರ್ಮ್ಯಾಟ್. ಈ ಲೆಟರ್ ಫಾರ್ಮ್ಯಾಟ್ 1 to 10 ವರೆಗೂ ಇದೆ. ಈ 1 to 10 ನಲ್ಲಿ ಇರುವಂತ ಲೆಟರ್ ಫಾರ್ಮ್ಯಾಟ್ ನ ನಾವು ಈ ಕ್ವೆಶ್ಚನ್ ಅಲ್ಲಿ ಇರೋದನ್ನ ಫಿಲ್ ಮಾಡಬೇಕು. ಕ್ವೆಶ್ಚನ್ ಅಲ್ಲಿ ಆಗ್ಲೇ ಕೊಟ್ಬಿಟ್ಟಿದ್ದಾರೆ ನಮ್ಗೆ. ಈ 1 to 10 ಫಾರ್ಮ್ಯಾಟ್ ನ ನೀವು ಅಭ್ಯಾಸ ಮಾಡ್ಕೋಬೇಕು. ಇದನ್ನ ಒಂದು ಕಾರ್ಡ್ ಬೋರ್ಡ್ ಅಲ್ಲಿ ಬರ್ದು ದಿನನಿತ್ಯ ಓಡಾಡೋ ಕಡೆ ನೀವು ಹಾಕೊಳ್ತು ಅಂದ್ರೆ ಅದು ನಿಮ್ ಕಣ್ಣಿಗೆ ಬೀಳ್ತಾ ಇದ್ರೆ, ನೀವು ನೋಡ್ತಾ ಇದ್ರೆ ಈ ಫಾರ್ಮ್ಯಾಟ್ ಮನಸ್ಸಲ್ಲಿ ಉಳ್ಕೊಳ್ಳುತ್ತೆ. ಲೆಟ್ಸ್ ಸಿ ಹಿಯರ್. ಕ್ವೆಶ್ಚನ್ ಈ ಕಡೆ ಇದೆ. ಇಮ್ಯಾಜಿನ್ ಯು ಆರ್ ಶಶಾಂಕ್, ಶಮಿತಾ, 10th ಸ್ಟ್ಯಾಂಡರ್ಡ್, ಸ್ಟಡಿಯಿಂಗ್ ಇನ್ ಗವರ್ಮೆಂಟ್ ಹೈಸ್ಕೂಲ್, ವಿದ್ಯಾನಗರ್, ಉಡುಪಿ. Write a letter to the manager, KSRTC, requesting him to provide more buses to your village ಅಂತ ಇದೆ. Let us see. 1 2 3 4 5 6 7 8 9 10 ಅಂತ ಹೇಳ್ಕೊಂಡು ರೆಡ್ ಇದರಲ್ಲಿದೆ, ಕಲರ್ ಅಲ್ಲಿ ಇದೆ. ಇಲ್ಲಿ ಏನೇನೆಲ್ಲ ಫಿಲ್ ಮಾಡ್ಬೇಕು, 1 ಗೆ ಏನ್ ಫಿಲ್ ಮಾಡ್ಬೇಕು, 2 ಗೆ ಏನ್ ಫಿಲ್ ಮಾಡ್ಬೇಕು ಅಂತ ಕ್ವೆಶ್ಚನ್ ಇಂದಾನೆ ನಾವು ತಗೊಳ್ಳೋಣ. ಲೆಟ್ಸ್ ಸಿ. 1. ಶಶಾಂಕ್ ಆರ್ ಶಮಿತಾ. ನೀವು ಬಾಯ್ ಆಗಿದ್ರೆ ಶಶಾಂಕ್, ಗರ್ಲ್ ಆಗಿದ್ರೆ ಶಮಿತಾ. 2. 10th ಸ್ಟ್ಯಾಂಡರ್ಡ್, ಗವರ್ಮೆಂಟ್ ಹೈಸ್ಕೂಲ್. ಇದನ್ನ 2 ಕಾಲಮ್, ಆ 2 ಲೈನ್ ಅಲ್ಲಿ ನೀವು ಫಿಲ್ ಮಾಡಬಹುದು. 3.
ವಿದ್ಯಾನಗರ್ ಉಡುಪಿ. ಇದಕ್ಕೆ ನಾವು ಸ್ಪೆಲ್ಲಿಂಗ್ಸ್ ನ ಬಾಯ್ಪಾಠ ಮಾಡೋ ಹಾಗಿಲ್ಲ. ಕ್ವೆಶನ್ ಅಲ್ಲೇ ಇರೋ ಸ್ಪೆಲ್ಲಿಂಗ್ ನ ತೆಗೆದು ನಾವು ನೀಟಾಗಿ ಕ್ಯಾಪಿಟಲ್ ಲೆಟರ್ಸ್, ಬಿಗ್ ಲೆಟರ್ಸ್ ಅಂತ ಏನ್ ಹೇಳ್ತೀರಾ ಅದನ್ನ ಕ್ಲೀನ್ ಆಗಿ ಫಾಲೋ ಮಾಡ್ತು ಅಂದ್ರೇನೆ ಲೆಟರ್ ನೀಟ್ ಆಗಿರುತ್ತೆ. ನೆಕ್ಸ್ಟ್ you have to write the date according to the format. You can follow that format and you can write. Next is 4. Number 4 ಏನ್ ಬರೀತೀವಿ? 2 ಆದ್ಮೇಲೆ ನಂಬರ್ 4 ಇದೆ. ಆ ನಂಬರ್ 4 ಗೆ the manager. Next 5 KSRTC. 6 ಮತ್ತೆ 6 ವಿದ್ಯಾನಗರ್ ಉಡುಪಿ. ಅಲ್ಲೇ ಇರೋದು ಈ KSRTC ಡಿಪೋ ಮ್ಯಾನೇಜರ್ ಇರೋದು. ಸೊ ಅದೇ ಅಡ್ರೆಸ್ ನಾವು 6 ಗೆ ಬರೀತೀವಿ. ನೆಕ್ಸ್ಟ್ ರೆಸ್ಪೆಕ್ಟೆಡ್ ಮೇಡಮ್, ಸಬ್ಜೆಕ್ಟ್ ಗೆ 7 ಇದೆ, ನಂಬರ್ 7 ಇದೆ. ನಂಬರ್ 7 ಟು ಪ್ರೊವೈಡ್ ಮೋರ್ ಬಸಸ್ ಅಂತ ಸಬ್ಜೆಕ್ಟ್ ಬರೀಬಹುದು. ಕ್ವೆಶನ್ ಅಲ್ಲೇ ಇದೆ, ಕ್ಲೂಸ್ ಇನ್ಫಾರ್ಮೇಶನ್ ಇದೆ. 8 ಮತ್ತು ಐ ಯಾರು ನಾವು? ಶಶಾಂಕ್ ಆರ್ ಶಮಿತಾ. ನೀವೇನಾಗಿದ್ದೀರಿ ಅದನ್ನ ಬರೀಬಹುದು. ಕ್ಲಾಸ್ 10 ಈಸ್ 9 ರಿಕ್ವೆಸ್ಟಿಂಗ್. ಯಾರನ್ನ ರಿಕ್ವೆಸ್ಟ್ ಮಾಡ್ತಾ ಇದ್ದೀವಿ? ಯು ಅನ್ನೋರು ಯಾರು? ಮ್ಯಾನೇಜರ್. ಸೊ ಹಿಮ್ ಅನ್ನೋ ಬದಲು ನಾವು ಯು ಚೇಂಜ್ ಮಾಡ್ತೀವಿ. ರಿಕ್ವೆಸ್ಟಿಂಗ್ ಯು ಟು ಪ್ರೊವೈಡ್ ಮೋರ್ ಬಸಸ್ ಟು ಯುವರ್ ಅಲ್ಲ ಅವರ್ ವಿಲೇಜ್. ಇಷ್ಟನ್ನ ಬರೆದ್ರೆ ಬಾಡಿ ಆಫ್ ದ ಲೆಟರ್ ಕಂಪ್ಲೀಟ್ ಆಗುತ್ತೆ. ನೆಕ್ಸ್ಟ್ ಥ್ಯಾಂಕ್ ಯು ಸರ್ ಆರ್ ಮೇಡಮ್, ಯುವರ್ಸ್ ಒಬಿಡಿಯಂಟ್ಲಿ. ಇವೆಲ್ಲ ನಾವೇ ಕಲ್ತ್ಕೊಂಡು ಹೋಗ್ಬೇಕು. ನೆಕ್ಸ್ಟ್ 10th ನಮ್ಮ ಸಿಗ್ನೇಚರ್ ಇರುತ್ತೆ, ಮತ್ತೆ ಶಶಾಂಕ್ ಆರ್ ಶಮಿತಾ. ಇಷ್ಟು ಇನ್ಫಾರ್ಮೇಶನ್ ನ ಈ ಫಾರ್ಮ್ಯಾಟ್ ಅಲ್ಲಿ ಫಿಲ್ ಮಾಡ್ತು ಅಂದ್ರೆ ನಮಗೆ ನಮ್ಮ ಅಫಿಷಿಯಲ್ ಲೆಟರ್ ಕಂಪ್ಲೀಟ್ ಆಗುತ್ತೆ. 5 ಮಾರ್ಕ್ಸ್ ಕೊಡ್ತಾರೆ. ರೈಟ್. ಸೊ ಪ್ಲೀಸ್ ಲರ್ನ್ ದಿಸ್ format, letter format, and try to solve many more questions filling this format. Next is essay writing. Essay writing is 13th main. Write an essay on any one of the following. ಒಂದಷ್ಟು ಆಪ್ಷನ್ಸ್ ಕೊಟ್ಟಿರ್ತಾರೆ, ಯಾವ್ದಾದ್ರು ಒಂದಕ್ಕೆ ಬರೀಬಹುದು. 4 ಮಾರ್ಕ್ಸ್ ಇದೆ, 37th ಕ್ವೆಶ್ಚನ್ ಇದೆ. ಸಾಮಾನ್ಯ ಈ ಏರ್ ಪೊಲ್ಯೂಷನ್ ಅನ್ನೋದು ರಿಪೀಟೆಡ್ ಕ್ವೆಶನ್ ಆಗಿದೆ, ನಮ್ಮ ಪ್ರಿಪೇಟರಿಯಲ್ಲೂ ರಿಪೀಟೆಡ್ ಕ್ವೆಶನ್ ಆಗಿದೆ. ಸೊ ಈ ರಿಪೀಟೆಡ್ ಕ್ವೆಶನ್ಗೆ ನಾವು ಏರ್ ಪೊಲ್ಯೂಷನ್ ಅಂತ ಸ್ಟಾರ್ಟ್ ಮಾಡ್ಕೊಳ್ಳೋಣ. ಆಕ್ಚುಲಿ ಇದಕ್ಕೆ 3 ಪಾರ್ಟ್ಸ್ ಆಗಿ ನಾವು ಈ ಪ್ಯಾರಾಗ್ರಾಫ್ಸ್ ನ ಮಾಡ್ಕೊಳ್ಬಹುದು. ಇಂಟ್ರೊಡಕ್ಷನ್, ಎಸ್ಸೆ, ಕನ್ಕ್ಲೂಷನ್. ಇಂಟ್ರೊಡಕ್ಷನ್ಗೆ 1 ಮಾರ್ಕ್ ಇದೆ, ನಾವೇ ಕ್ವೆಶನ್ ಕೇಳ್ಕೋಬಹುದು. ವಾಟ್ ಇಸ್ ದ ಮೀನಿಂಗ್ ಆಫ್ ದ ಟಾಪಿಕ್? ವೈ ಇಸ್ ಇಟ್ ಡೇಂಜರಸ್? ಎಸ್ಸೆಗೆ ವಾಟ್ ಇಸ್ ದ ಕಾಸ್? ವಾಟ್ ಆರ್ ಇಟ್ಸ್ ಸೈಡ್ ಎಫೆಕ್ಟ್ಸ್? ಹೌ ಕುಡ್ ಇಟ್ ಬಿ ಅವಾಯ್ಡೆಡ್? ವೈ ಶುಡ್ ವಿ ಅವಾಯ್ಡ್ ಇಟ್? ಈ ತರ ಕ್ವೆಶನ್ಸ್ ನಾವು ಕೇಳ್ಕೊಳ್ಬಹುದು. ಕೇಳ್ಕೊಂಡು ಅದಕ್ಕೆ ಬರುವಂತ ಆನ್ಸರ್ ನಾನೇ ನಾವು ಪ್ಯಾರಾಗ್ರಾಫ್ ತರ ಬರೆದ್ರೆ ಇಟ್ ವಿಲ್ ಬಿ ಯೂಸ್ಫುಲ್. ಕನ್ಕ್ಲೂಷನ್ ಅಲ್ಲಿ ವಾಟ್ ಇಸ್ ಮೈ ರೋಲ್ ಆನ್ ದಿಸ್ ಅರ್ತ್? ಹೌ ಕ್ಯಾನ್ ಐ ಆಸ್ ಅ ಸ್ಟೂಡೆಂಟ್ ಅವಾಯ್ಡ್ ದಿಸ್? ಈ ರೀತಿ ಕ್ವೆಶನ್ಸ್ ನ ನಾವು ಏರ್ ಪೊಲ್ಯೂಷನ್ ಅನ್ನೋದನ್ನ ಮೈಂಡ್ ಅಲ್ಲಿ ಇಟ್ಕೊಂಡು ಈ ರೀತಿ. ಅಂಡ್ 4 ಮಾರ್ಕ್ಸ್ ಡಿವೈಡ್ ಆಗಿರೋ ರೀತಿನೂ ಇಲ್ಲಿ ಕಾಣ್ತಾ ಇದೆ. ಯು ಕ್ಯಾನ್ ಜಸ್ಟ್